ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ನಾನು ಸುಶಿ ಬೆಳ್ಳಿಪ್ಪ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು, ಉಪ್ಪನ್ನು ಯಾವತ್ತೂ ಬಳಸುವಾಗ ಈ ಥರ ಭರಣಿ ಇಲ್ಲ ಗ್ಲಾಸ್ ಜಾರಲ್ಲಿ ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಬಳಸೋಕ್ಕೆ ಹೋಗಬೇಡಿ. ಇವತ್ತು ಉಪ್ಪು ನೀರಾಗದಾಗೆ ಒಂದು ಟಿಪ್ಸನ್ನು ಹೇಳಿಕೊಡುತ್ತೇನೆ. ಈ ಥರ ನೀಟಾಗಿ ತೊಳೆದು ಒಂದು ಸ್ವಲ್ಪ ನೀರಿಲ್ಲದಂಗೆ ಒರೆಸಿ ಇಟ್ಕೊಳ್ಳಿ. ಕೆಳಗಡೆ ಒಂದೆರಡು ಒಣಮೆಣಸನ್ನು ಹಾಕಿ ಇಟ್ಟರೆ ಆಯಿತು. ಇಲ್ಲ ಅಂತೇಳಿದರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಅಕ್ಕಿ ಹಾಕಿ ನೀಟಾಗಿ ಮಡಚಿ ಕೆಳಗಡೆ ಭರಣಿ ಕೆಳಗಡೆ ಇಟ್ಟರು ಉಪ್ಪು ನೀರಾಗಲ್ಲ. ನೀವು ದೊಡ್ಡ ಭರಣಿಯಲ್ಲಿ ಹಾಕ್ತೀರಾ ಅಂತ ಹೇಳಿದರೆ ಮಧ್ಯದಲ್ಲಿ ಕೂಡ ಒಂದೆರಡು ಮೆಣಸಿನಕಾಯಿನ ಹಾಕ್ಕೊಂಡ್ರೆ ಆಯಿತು. ಈ ಟಿಪ್ಪನ್ನು ಫಾಲೋ ಮಾಡಿ. ಈ ಥರ ಕಂಬಳಿ ಒಗೆಯುವಾಗ ಸುಲಭವಾದ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ನಾನು. ಯಾರು ಬೇಕಾದ್ರೆ ಕೈಯಲ್ಲಿ ಆಗದವರು ಕೂಡ ಈ ಕಂಬಳಿನ ವಾಶ್ ಮಾಡ್ಬೋದು. ಇನ್ನು ಮುಂದೆ ಕಂಬಳಿ ಜಿಡ್ಡಿದೆ, ಅದನ್ನು ವಾಶ್ ಮಾಡಲು ಹೆಚ್ಚಿ ಒಗೆಯೋದು ಹೇಗೆಪ್ಪ, ಕೆಲವೊಂದು ಕಂಬಳಿನ ಮೆಷಿನ್ಗೂ ಹಾಕೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಇರುತ್ತೆ. ಮತ್ತು ಊರ ಕಡೆಯಲ್ಲಿ ಎಲ್ಲ ಪಾಪ ಅಜ್ಜ ಅಜ್ಜಿಂದ್ರಿಗೆಲ್ಲ ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರಿಗೂ ಕೂಡ ಇದನ್ನು ಹೇಳ್ಕೊಡಿ. ಒಂದೇ ಒಂದು ಈನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು, ಅದನ್ನು ಬಕೆಟ್ ಒಳಗಡೆ ಹಾಕಿದರೆ ಆಯಿತು. ಸ್ವಲ್ಪ ಸರ್ಫ್ ಎಕ್ಸೆಲ್ ಹಾಕ್ಕೊಂಡು ಈನೋ ಪೌಡ್ರನ್ನ ಹಾಕಿ ಬಿಟ್ಟರೆ ನಿಮಗೆ ಅರ್ಧ ಗಂಟೆಲೆಲ್ಲ ಕೊಳೆ ಕಿತ್ಕೊಂಡು ಬರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅರ್ಧ ಗಂಟೆ ಬಿಟ್ಟರೆ ಸಾಕು. ಆಮೇಲಿಂದ ಏನು ಬಡ್ದು ಒಗಿಬೇಕು ಅಂತ ಏನಿಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ಜಾಲಿಸ್ಕೊಂಡು ಒಣಗಾಕೊಂಡ್ರೆ ಆಯಿತು. ನೋಡಿ, 1 ಅವರ್ ಆದಮೇಲೆ ಕಂಬಳಿ ಇಲ್ಲಿ ಕೊಳೆ ಬಿಟ್ಟು ಇಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನು ಸ್ವಲ್ಪ ಇವಾಗ 4 ಸಾರಿ ಜಾಲಿಸ್ಕೊಳ್ಬೇಕು. ಕಂಬಳಿ ಒಗೆಯುವ ಕಷ್ಟನೇ ಪರಿಹಾರ ಆಗುತ್ತೆ. ಇದೊಂದು ನೀವು ಟಿಪ್ಪನ್ನು ಫಾಲೋ ಮಾಡಿ. ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಚೆಂದ ನೀರಲ್ಲಿ 1-2 ಬಾರಿ ತೊಳ್ಕೊಂಡ್ರೆ ಆಯಿತು. ಏನು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ನೀರಲ್ಲಿ ಜಾಲಿಸಿ ತೆಗೆದ್ರೆ ಸಾಕು. 1-2-3 ನೀರಲ್ಲಿ ಜಾಲಿಸ್ಕೊಳ್ಬೇಕು. ಸುಮಾರು ಜನರಿಗೆ ಈ ಮಣ್ಣಿನ ಪಾತ್ರೆ ಬಗ್ಗೆ ಡೌಟ್ ಇದೆ. ಗ್ಯಾಸ್ ಮೇಲೆ ಇಟ್ಟರೆ ಒಡಿಯಲ್ವಾ, ಸೌದೆ ಒಲೆಯಲ್ಲಿ ಇಟ್ಟರೆ ಅದು ಒಡಿಯಲ್ಲ. ಅದಕ್ಕೆ ನಿಮಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಹೇಗೆ ಪಳಗಿಸೋದು ಅದನ್ನು ಅಂತ. ಹೊಸದಾಗಿ ತಂದರೆ ನಾನು ಅದನ್ನು ತೋರಿಸ್ತೀನಿ. ಅದು ವಿಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ ಯಾವ ಥರ ಮಣ್ಣಿನ ಪಾತ್ರೆಯನ್ನು ಪಳಗಿಸೋದು ಅಂತ. ಈ ಥರ ಒಡಿಕೆ ಕಾಣಿಸುತ್ತಲ್ಲ, ಈ ಥರ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡು ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ಒಡಿಕೆಗೆ ಹೀಗೆ ಹಾಕಿ ಇದನ್ನು ಹಾಕಿ 10 ನಿಮಿಷ ಒಣಗಿಸಿದ್ರೆ ಆಯಿತು. ಅಷ್ಟೇ ಕೆಲಸ. ಆಮೇಲೆ ಒಲೆ ಮೇಲೆ ಇಟ್ಕೊಂಡ್ರೆ ಅದೇನು ಒಡಿಯಲ್ಲ, ನೀರೇನು ಸೋರಲ್ಲ. ನೀವೊಂದ್ಸರಿ ಇದೇ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತಾಗ ಈ ಒಡಿಕೆಗೆ ಈ ಥರ ನೀಟಾಗಿ ಹಾಕೋಬೇಕು. 5 ನಿಮಿಷ ಬಿಟ್ಟರೆ ಸಾಕು. ಅಂತೂ 10 ನಿಮಿಷ ಬಿಟ್ಟರೆ ಇನ್ನು ಒಳ್ಳೆಯದು. ನೋಡಿ, ಈ ಟಿಪ್ಪನ್ನು ಫಾಲೋ ಮಾಡಿ ನೀವು. ಕೋಲ್ಗೇಟ್ ಪೇಸ್ಟೇ ತೊಗೊಳ್ಳಿ, ಇದು ಒಳ್ಳೆಯದಾಗುತ್ತೆ. ಪೇಸ್ಟ್ ಹಾಕಿ ಮಣ್ಣಿನ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೋಡಿ. ನೀವು ಇದೇ ಥರ ಮಾಡ್ಕೊಳ್ಳಿ. ನಾವು ನೈಲ್ ಪಾಲಿಷ್ಗೆ ಹಾಕೋಕ್ಕೆ ನೈಲ್ ರಿಮೂವರನ್ನು ಯೂಸ್ ಮಾಡ್ತೀವಲ್ಲ, ನಾನು ಈ ಥರ ಬಾಟ್ಲಲ್ಲಿ ತಗೊಂಡು ಬಂದು ಇಟ್ಕೊಂಡಿರ್ತೀನಿ. 1 ಲೀಟ್ರಷ್ಟು. ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನು ಯೂಸ್ ಮಾಡ್ಬೋದು. ಸುಲಭವಾಗಿ ಈ ಟೈಲ್ಸಲ್ಲಿ ಎಲ್ಲಿ ಮತ್ತು ಸ್ವಿಚ್ ಬೋರ್ಡಲ್ಲಿ ಎಲ್ಲಿ ಕರೆ ಇರುತ್ತೆ ಆ ಥರ ಕಾಟನಿಗೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಸ್ವಲ್ಪವೂ ಗಲೀಜಿರಲ್ಲ. ಈ ಥರ ಒರೆಸಿ 1-2 ನಿಮಿಷ ಬಿಟ್ಬಿಡಿ ಎಲ್ಲ ಸ್ವಿಚ್ ಬೋರ್ಡ್ಗಳಿಗೆ. ನಾನು ವಾರಕ್ಕೊಂದ್ಸರಿ ಇದೇ ಥರ ಮಾಡಿ ಒರೆಸ್ಕೊಳ್ತೀನಿ. ಹಾಗಾಗಿ ಕ್ಲೀನಾಗಿದೆ. ಟೈಲ್ಸಲ್ಲಿ ಇದ್ದರೂ ಕೂಡ ಹಳೆ ಕರೆ ಎಲ್ಲ ಹೊರಟೋಗ್ಬಿಡುತ್ತೆ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪುಟ್ಟ ಚಾನಲ್ ಅವರಿಗೆ ಸಪೋರ್ಟ್ ಮಾಡಿ. ಹಾಗೆ ಸ್ವಲ್ಪನಾದರೂ ನಾನು ಹಾಕೋ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಿಗೂ ಈ ಥರ ಕೆಲಸದಲ್ಲಿ ಹೆಲ್ಪ್ ಆಗಲಿ. ನೋಡಿ ಎಷ್ಟು ಗಲೀಜಿದೆ ಅಂತ. ಈ ಥರ ಕಾಟನಿಗೆ ಬಂದುಬಿಡುತ್ತೆ ಗಲೀಜಿ, ಮತ್ತು ಅಂಟ್ಕೊಳ್ಳಲ್ಲ ಎಲ್ಲಿನೂ. ತಪ್ಪದೆ ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನೋಡಿ ಎಷ್ಟು ಗಲೀಜಿ ಕಾಟನಲ್ಲಿ ಕೂತಿದೆ ಅಂತ. 2 ನಿಮಿಷ ಬಿಟ್ಕೊಂಡು ನೀಟಾದ ಭಾಗದಿಂದ ಈ ಥರ ಒರೆಸ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪವೂ ಗಲೀಜಿರಲ್ಲ, ಅಷ್ಟು ಕ್ಲೀನ್ ಆಗಿಬಿಡುತ್ತೆ. ನೀವು ಸ್ವಿಚ್ ಬೋರ್ಡ್ ಒರೆಸೋಕ್ಕೆ ಭಯ ಇದ್ದವರು ಮೇನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದದು.
ಈ ಥರ ನೋಡಿ ಕ್ಲೀನಾಗಿ ಕಾಣಿಸ್ತಿದೆ. ಇದು ಗಾಜಿನ ಬಾಟಲ್ ಇದೆ, ಇದು ಮೆಟಲ್ ಬಾಟಲ್ ಇದೆ. ಯಾವ ಥರ ಎರಡು ಡಿಫ್ರೆಂಟಾಗಿ ತೊಳೆಯೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಎಲ್ಲ ನೀವು ಮನೇಲಿ ಟ್ರೈ ಮಾಡಿದರೆ ನಿಮಗೆ ಸಮಯ ಕೂಡ ಉಳಿಯುತ್ತೆ, ಬಾಟ್ಲೆಲ್ಲ ಕ್ಲೀನಾಗಿರುತ್ತೆ. ಮಕ್ಕಳ ಸ್ಕೂಲ್ ಬಾಟ್ಲಾಗಿರಲಿ, ಆಫೀಸ್ಗೆ ಹೋಗೋರ ಬಾಟ್ಲಲ್ಲಾಗಿರಲಿ, ಅಥವಾ ಮನೇಲಿ ನೀರು ಹಾಕಿಡುವಂಥ ಬಾಟ್ಲನ್ನು ಕ್ಲೀನ್ ಮಾಡ್ಕೋಬೋದು. ಈ ಥರ ಖಾಲಿಯಾದ ಕೋಲ್ಗೇಟ್ ಪೇಸ್ಟ್ದೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋಣ. ಪೇಸ್ಟಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದರ ಮೂಲೆಯಲ್ಲೆಲ್ಲ ಸ್ವಲ್ಪ ಪೇಸ್ಟ್ ಇರುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾಟಲ್ ಒಳಗಡೆ ಹಾಕ್ಕೊಳ್ಳೋಣ. ಈ ಗಾಜಿನ ಬಾಟಲ್ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಟಿಶ್ಯೂ ಪೇಪರ್ ಇರುತ್ತಲ್ಲ, ಈ ಥರ ಒಂದೆರಡು ಉಂಡೆ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಆಯಿತು. ಆಮೇಲೆ ಕ್ಲೀನ್ ಮಾಡ್ಕೋಬೋದು. 10 ನಿಮಿಷ ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಹತ್ತು ನಿಮಿಷ ಆಗಲಿ. ಬಾಟ್ಲಿಗೆ ಹಾಕಿಟ್ಟು 10 ನಿಮಿಷ ಆಗಿದೆ. ಚೆನ್ನಾಗಿ ಈ ಥರ ಕುಲ್ಗಿಸ್ಕೊಂಡ್ರೆ ಆಯಿತು. ಬಾಟ್ಲನ್ನು ಕ್ಲೀನ್ ಆಗುತ್ತೆ, ಒಂದು ಸ್ಮೆಲ್ ಕೂಡ ಇರಲ್ಲ, ಅಷ್ಟು ಕ್ಲೀನ್ ಆಗುತ್ತೆ. ಅದಕ್ಕೆ ನೀವು ಖಾಲಿಯಾದ ಪೇಸ್ಟನ್ನ ಎಸೆಯಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಯೂಸ್ ಆಗುತ್ತೆ, ಇಟ್ಕೊಂಡಿರಬೇಕು. ನೋಡಿ ಎಷ್ಟು ಬೇಗ ಕ್ಲೀನ್ ಆಯಿತು ಅಂತ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿರುವ ನೀರಿಂದ 1-2 ಸರಿ ತೊಳ್ಕೊಳ್ಳೋಣ. ನೋಡಿ ಬಾಟ್ಲ್ಗಳನ್ನು ಎಷ್ಟು ಬೇಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಉಲ್ಟಾ ಇಟ್ಟರೆ ನೀರೆಲ್ಲ ಬರುತ್ತೆ. ನೋಡಿ, ಒಂದು ಚೂರು ಸ್ಮೆಲ್ಲು ಕೂಡ ಇರಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.